ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಪಾನ್ ಇಂಡಿಯಾ ಸ್ಟಾರ್ಗಳೆಲ್ಲ ಫ್ಯಾಮಿಲಿ ಆಡಿಯನ್ಸ್ನ ಕಡೆಗಣಿಸಿದ್ರ? ಸ್ಟಾರ್ಗಳ ಚಿತ್ರಗಳು ಎತ್ತ ಸಾಗ್ತಿವೆ. ಫ್ಯಾಮಿಲಿ ಆಡಿಯನ್ಸ್ ಬಿಟ್ಟು ಎ ಸರ್ಟಿಫಿಕೇಟ್ ಪಡಿತಿರುವಂತಹ ಸಿನಿಮಾಗಳ ಲಿಸ್ಟ್ ತುಂಬಾನೇ ದೊಡ್ಡದಾಗಿದೆ. ಆ ಬಗೆಗೆ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗಬೇಕಾಗಿರುವಂಥದ್ದಿದೆ, ಜೊತೆಗೆ ಯಾಕೆ ನಮ್ಮ ಸ್ಟಾರ್ ನಟರೆಲ್ಲ ಕೂಡ ಪ್ಯಾನ್ ಇಂಡಿಯಾದತ್ತ ಹೋಗ್ತಿದ್ದಾರೆ, ಬಜೆಟ್ಗೆ ಇಂಪಾರ್ಟೆನ್ಸ್ ಕೊಡ್ತಿರೋರು ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ವಾ? ಈ ಎಲ್ಲ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ಏನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಪ್ಯಾನ್ ಇಂಡಿಯಾ ಅಂತ ಬಂದ್ಮೇಲೆ ನಮ್ಮ ಸ್ಟಾರ್ಗಳೆಲ್ಲರೂ ಕೂಡ ಆ ಭಾಷೆಯಲ್ಲಿ ಸಿನಿಮಾ ಮಾಡೋದಕ್ಕಿಂತ ಎಲ್ಲಾ ಭಾಷೆಯಲ್ಲೂ ಕೂಡ ನಾವು ಕಾಣಿಸ್ಕೊಳ್ಳೋಣ ಅನ್ನೋದ್ರ ಒಂದು ಲೆಕ್ಕಾಚಾರ ಕೇಳ್ತಿದ್ದಾರೆ. ಅಂಡ್ ಚಿತ್ರಕಥೆಗೆ ಇಂಪಾರ್ಟೆನ್ಸ್ ಕೊಡ್ತಾರಾ ಗೊತ್ತಿಲ್ಲ. ಆದ್ರೆ ರಿಲೀಸ್ ಆಗಿರುವಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ತುಂಬಾನೇ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಅನ್ನುವಂಥದ್ದು ನಿಜವಾಗ್ಲೂ ಕೆಲವೊಂದು ನಿರೀಕ್ಷೆಯನ್ನ ಹುಸಿಗೊಳಿಸಿದೆ. ಇನ್ನು ಆ ಒಂದು ಸಿನಿಮಾಗಳಿತ್ತು ಅಂತ ಹೇಳಿದ್ರೆ ಫ್ಯಾಮಿಲಿ ಆಡಿಯನ್ಸ್ಗಳು ಆ ಒಂದು ಸಿನಿಮಾವನ್ನ ನೋಡಬಹುದಾ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತೀಚಿನ ದಿನದಲ್ಲಿ ಒಂದ್ ರೀತಿ ಚರ್ಚೆಗೆ ಕೂಡ ಒಳಗಾಗ್ತಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಇತ್ತೀಚೆಗೆ ಸೆನ್ಸಾರ್ನಲ್ಲಿ ಪಾಸ್ ಆದಂತಹ ಜನನಾಯಕನ್ ಸಿನಿಮಾ, ವಿಜಯ್ ದಳಪತಿ ನಟನೆಯಲ್ಲಿ ಬರ್ತಿರುವಂತಹ ಕೊನೆ ಸಿನಿಮಾ ಅಂತಾನೆ ಇದನ್ನ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಒಂದು ತಮಿಳು ವೆಟ್ರಿ ಕಳಗಂ ಪಕ್ಷವನ್ನ ಕಟ್ಟಿ ಒಂದು ಸಿಎಂ ಆಗಿ ಈಗ ತಮಿಳುನಾಡಿನ ಜನತೆಯ ಸೇವೆಯನ್ನ ಮಾಡ್ತಿರುವಂತಹ ವಿಜಯ್ ದಳಪತಿ ನಟನೆಯ ಈ ಸಿನಿಮಾ ಜನವರಿಗೆ ರಿಲೀಸ್ ಆಗ್ಬೇಕಾಗಿತ್ತು. ಅಂದ್ರೆ ವರ್ಷದ ಆರಂಭದಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರೆ ಸಿನಿಮಾ ಬರುತ್ತೆ ಅಂತ. ಅದೇ ಸೆನ್ಸಾರ್ ಸಮಸ್ಯೆ ಹೆಚ್ಚಾಗಿತ್ತು. ಸೆನ್ಸಾರ್ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಕುತೂಹಲವನ್ನ ಹುಟ್ಟಾಕಿತ್ತು. ಫೈನಲ್ ಆಗಿ ಸೆನ್ಸಾರ್ ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ನೀಡಿದೆ. ಫೈನಲ್ ಆಗಿ ಎ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಹಾಗಾದ್ರೆ ಈ ಸಿನಿಮಾವನ್ನ ಫ್ಯಾಮಿಲಿ ಕೂತು ನೋಡಬಹುದಾ ಅನ್ನುವಂತಹ ಚರ್ಚೆ ಕೂಡ ಈಗ ಶುರುವಾಗಿದೆ. ಸಿಎಂ ಆಗಿದ್ದಾರೆ ವಿಜಯ್ ದಳಪತಿ, ಫ್ಯಾಮಿಲಿ ಆಡಿಯನ್ಸ್ಗಳು ಕೂಡ ಜಾಸ್ತಿ ಇದ್ದಾರೆ. ಅಂಡ್ ಈ ಹಿಂದೆನೂ ಕೂಡ ಅವರ ಎಲ್ಲಾ ಸಿನಿಮಾಗಳು ಫ್ಯಾಮಿಲಿ ಜೊತೆಗೆ ಎಲ್ಲರೂ ಕೂತು ನೋಡುವಂತಿತ್ತು. ಕೆಲವೊಂದು ಎ ಸರ್ಟಿಫಿಕೇಟ್ ಸಿಕ್ಕಿತ್ತು. ಬಟ್ ಈಗ ಸಿಎಂ ಆದ್ಮೇಲೆ ಈ ಸಿನಿಮಾ ಒಂದು ಎ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿದೆ. ಇದ್ರ ಜೊತೆಗೆ ಕೆಲವೊಂದು ದೃಶ್ಯಗಳಿಗೂ ಕೂಡ ಕಟ್ ಮಾಡಿರೋದು, ಜೊತೆಗೆ ಡೈಲಾಗ್ಸ್ಗಳು ಏನಿದೆ ಆ ಡೈಲಾಗ್ಸ್ಗಳಿಗೂ ಕೂಡ ಕತ್ತರಿಯನ್ನ ಹಾಕಲಾಗಿದೆ. ಜನನಾಯಕನ್ ಕೂಡ ಸದ್ಯಕ್ಕೆ ಎ ಸರ್ಟಿಫಿಕೇಟ್ ಸಿನಿಮಾ ಅನ್ನುವಂತಹ ಒಂದು ಹೆಸರನ್ನ ಪಡ್ಕೊಂಡು ಇನ್ನೇನು ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಈ ಸಿನಿಮಾ ಆದ್ಮೇಲೆ ಪ್ಯಾನ್ ಇಂಡಿಯಾ ಮಾತ್ರವಲ್ಲ, ಗ್ಲೋಬಲ್ ನಲ್ಲಿ ನಾನು ಸದ್ದು ಮಾಡ್ತೀನಿ ಅಂತ ಬರೋದಕ್ಕೆ ರೆಡಿ ಆಗಿರೋ ಚಿತ್ರ ಯಾವ್ದು ಗೊತ್ತಾ? ಅದೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ. ಟಾಕ್ಸಿಕ್ ಸಿನಿಮಾ ಒಂದ್ ರೀತಿ ಸ್ಪೆಷಲ್ ಯಶ್ ಅಭಿಮಾನಿಗಳಿಗೆ. ಯಾಕಂತ ಹೇಳಿದ್ರೆ KGF ಸಿನಿಮಾ ಆದ್ಮೇಲೆ 4 ವರ್ಷದ ನಂತರ ಬರ್ತಿರುವಂತಹ ಸಿನಿಮಾ. ಅಂಡ್ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕೆ ತಕ್ಕಂತೆ ಒಂದಷ್ಟು ಟೀಸರ್ಗಳು ಹಾಲಿವುಡ್ ಲೆವೆಲ್ ನಲ್ಲಿ ಮೇಕಿಂಗ್ ಅನ್ನ ಮಾಡಿದ್ದಾರೆ. ತಂತ್ರಜ್ಞಾನವು ಕೂಡ ಅದೇ ರೀತಿ ಇದೆ ಅನ್ನುವಂತಹ ಒಂದು ಹೆಸರನ್ನ ಗಳಿಸಿದೆ. ಅಂಡ್ ಹಾಡು ಇತ್ತೀಚೆಗೆ ರಿಲೀಸ್ ಆಯಿತು, ತಬಾಹಿ ತಬಾಹಿ ಹಾಡು. ನಮ್ಮ ಪಟ್ರ ಕೈಚುಳಕದಲ್ಲಿ ಆ ಹಾಡು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ಅಂಡ್ ಕನ್ನಡದಲ್ಲೇ ಹೈಯೆಸ್ಟ್ ವ್ಯೂಸ್ ಅನ್ನ ಈ ಹಾಡು ಪಡ್ಕೊಂಡಿದೆ. ಈಗ ಮೂಡಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಟಾಕ್ಸಿಕ್ ಸಿನಿಮಾ ಅಂದ್ರೆ ಯಶ್ ಅಂತ ಹೇಳಿದ್ರೆ ಈ ಹಿಂದೆ ಎಲ್ಲರೂ ಕೂಡ ಮಾಸ್ ಹಾಗೆ ಕ್ಲಾಸ್ ಆಡಿಯನ್ಸ್ಗಳು ಇಷ್ಟಪಟ್ಟು ನೋಡ್ತಿದ್ರು. ಆ ಕಿರಾತಕ ಆಗಿರಬಹುದು, ಜೊತೆಗೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಮಾಸ್ಟರ್ ಪೀಸ್, ಹೀಗೆ ಮಾಸ್ ಹಾಗೆ ಕ್ಲಾಸ್ ಆಡಿಯನ್ಸ್ಗೆ ಇಷ್ಟ ಆಗ್ತಿದ್ರು. ಗೂಗ್ಲಿಲಂತೂ ಎಲ್ಲ ಕ್ಲಾಸ್ ಅಭಿಮಾನಿಗಳಿಗೆ ಇಷ್ಟ ಆಗೋಗ್ಬಿಟ್ರು ಯಶ್. ಆದ್ರೆ ಈಗ ಬರ್ತಿರುವಂತಹ ಸಿನಿಮಾ ಏನಿದೆ ಟಾಕ್ಸಿಕ್ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದಾ ಅಂತ. ಯಾಕಂದ್ರೆ ಮುಂಚಿನಿಂದಲೂ ಚರ್ಚೆ ಆಗ್ತಿದೆ. ಟೀಸರ್ ಯಾವಾಗ ಫಸ್ಟ್ ಟೀಸರ್ ಯಶ್ ಬರ್ತ್ಡೇಗೆ ರಿಲೀಸ್ ಆಯ್ತು ಆಗಲೇ ಸಾಕಷ್ಟು ವಿರೋಧಗಳು ಬಂತು. ಈ ಸಿನಿಮಾವನ್ನ ಫ್ಯಾಮಿಲಿ ನೋಡಬಹುದಾ ಅಂತ. ಇಂಥ ಬಾಯಿ ಹಾಡು ರಿಲೀಸ್ ಆದಾಗಂತೂ ಇಂಟಿಮೇಟ್ ಸೀನ್ಗಳೇನಾದ್ರೂ ಜಾಸ್ತಿ ಇದೆಯಾ, ತುಂಬಾ ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಂಡಿದಾರಲ್ಲ ಅನ್ನೋ ಚರ್ಚೆ ನಡುವೆನೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರೋದು ಒಂದೇ, ಈ ಒಂದು ಸಿನಿಮಾಗೆ ಖಂಡಿತವಾಗ್ಲೂ ಎ ಸರ್ಟಿಫಿಕೇಟ್ ಸಿಗೋದ್ರಲ್ಲಿ ಡೌಟೇ ಇಲ್ಲ ಅಂತ. ಅಲ್ಲಿಗೆ ಟಾಕ್ಸಿಕ್ ಸಿನಿಮಾ ಏನಾದ್ರೂ ಎ ಸರ್ಟಿಫಿಕೇಟ್ ಪಡೆಯುತ್ತಾ? ಇದು ಕೂಡ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಆಗಿರೋದ್ರಿಂದ ಈ ಸಿನಿಮಾ, ಅದರಲ್ಲೂ ಸ್ಟಾರ್ ಇರುವಂತಹ ಸಿನಿಮಾನೇ ಎ ಸರ್ಟಿಫಿಕೇಟ್ ಪಡೆದ್ರೆ ಫ್ಯಾಮಿಲಿ ಆಡಿಯನ್ಸ್ ಎಲ್ಲಿಗೆ ಹೋಗ್ಬೇಕು? ಇದಾದ ನಂತರ ಬಾಹುಬಲಿ ಅಂತಹ ಸೂಪರ್ ಹಿಟ್ ಸಿನಿಮಾವನ್ನ ನೀಡಿದವರು ನಮ್ಮ ಪ್ರಭಾಸ್. ಯಾವುದೇ ಸಿನಿಮಾ ಮಾಡಲಿ ಮಾಸ್ ಆಗು ಕೂಡ ಕಾಣಿಸ್ಕೊಳ್ತಾರೆ. ಅಂಡ್ ಅವರ ಒಂದು ಲುಕ್ಗೆ ಕ್ಲಾಸ್ ಆಡಿಯನ್ಸ್ ಕೂಡ ಫಿದಾ ಆಗ್ತಾರೆ. ಅವರು ಸಂದೀಪ್ ರೆಡ್ಡಿ ವಾಂಗ ಅವರ ನಿರ್ದೇಶನದಲ್ಲಿ ಸ್ಪಿರಿಟ್ ಮೂಲಕ ಬರ್ತಾ ಇದ್ದಾರೆ. ಮುಂದಿನ ವರ್ಷ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗ್ತಿದೆ. ಸ್ಪಿರಿಟ್ ಅಲ್ಲಂತೂ ಸಖತ್ ರಗಡ ಕಾಣಿಸ್ಕೊಳ್ತಿದ್ದಾರೆ. ಆಸ್ ಯೂಶುವಲ್ ಹೇಳಬೇಕಾ, ಈ ಸಿನಿಮಾ ಹೀರೋಯಿನ್ ಅಂದ್ರೆ ತೃಪ್ತಿ ದಿಂಬ್ರಿ ಅವರು. ತೃಪ್ತಿ ದಿಂಬ್ರಿ ಎಕ್ಸ್ಪೋಸ್ ಮಾಡೋದ್ರಲ್ಲಿ ಅನಿಮಲ್ ಸಿನಿಮಾದಲ್ಲಿ ಯಾವ ರೀತಿ ಬೋಲ್ಡ್ ಅನ್ನುವಂಥದ್ದನ್ನ ನಾವು ಈಗಾಗಲೇ ನೋಡಿದ್ವಿ. ಅನಿಮಲ್ ಸಿನಿಮಾ ಕೂಡ ವಾಂಗ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ. ಸೊ ಅಲ್ಲಿ ರಣಬೀರ್ ಅವ್ರನ್ನ ಯಾವ ರೀತಿ ತೋರಿಸಿದ್ರು, ನಮ್ಮ ಶ್ರೀವಲ್ಲಿ ರಶ್ಮಿಕಾ ಯಾವ ರೀತಿಯ ಪಾತ್ರವನ್ನ ಮಾಡಿದ್ರು, ತೃಪ್ತಿ ಅವರ ಸ್ಪೇಸ್ ಎಷ್ಟರ ಮಟ್ಟಿಗಿತ್ತು ಅದು ಬಿಡಿ. ಅರ್ಜುನ್ ರೆಡ್ಡಿಯಲ್ಲಿ ವಿಜಯ್ ದೇವರಕೊಂಡ
ಕಾಣಿಸ್ಕೊಂಡ, ಯಾವ ರೀತಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು, ಯಾವ ರೀತಿಯ ಸೀನ್ ಇತ್ತು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಬೇಡ. ಆ್ಯಂಡ್ ಸ್ಪಿರಿಟಲ್ಲೂ ಕೂಡ ಅದನ್ನು ನಾವು ನಿರೀಕ್ಷೆ ಮಾಡಬಹುದು. ಸೊ ಇದನ್ನೂ ಕೂಡ ಎ ಸರ್ಟಿಫಿಕೇಟ್ ಏನಾದರೂ ಬರುತ್ತಾ, ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದಾದಂತಹ ಸಿನಿಮಾನ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಸೊ ಸ್ಟಾರ್ಗಳ ಸಿನಿಮಾಗಳ ಕತೆ ಇದಾಗ್ತಾ ಇದೆ. ಇನ್ನು ರಿಲೀಸ್ ಆದಂತಹ ಸಿನಿಮಾಗಳು ಕೂಡ ಇದೇ ರೀತಿಯ ಎ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿದ್ರು. ಅದರಲ್ಲಿ ಮುಖ್ಯವಾಗಿ ಮೊದಲನೇ ಸಿನಿಮಾ ಅಂತ ಹೇಳಿದ್ರೆ ಕಳೆದ ವರ್ಷ ರಜನಿಕಾಂತ್ ಅವರ ನಟನೆಯ ಕೂಲಿ ಸಿನಿಮಾ ಕೂಡ ಎ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿತ್ತು. ಕೆಲವೊಂದು ಸೀನ್ಗಳು ಇದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದಾಗಿದೆ. ಇನ್ನು ಇತ್ತೀಚೆಗೆ ಬಂತಲ್ಲ ಧ್ರುವ ಸರ್ಜಾ ಅವರ ಪೊಗರು ಚಿತ್ರದ ಸಾಂಗ್ ಎಲ್ಲ ಚಿಕ್ಕ ಮಕ್ಳಿಗೂ ಇಷ್ಟ. ಚಿಕ್ಕ ಮಕ್ಕಳು ಕೂಡ ಅವರ ಸಿನಿಮಾನ ನೋಡೋಕೆ ಇಷ್ಟಪಡ್ತಾರೆ. ಅಂಥದ್ರಲ್ಲಿ KD ಸಿನಿಮಾ ಮಾತ್ರ ಚಿಕ್ಕ ಮಕ್ಕಳು ನೋಡೋಂಗಿಲ್ಲ, ಯಾಕಂದರೆ ಇದು ಕೂಡ ಪಡೆದಿದ್ದು ಎ ಸರ್ಟಿಫಿಕೇಟನ್ನು. ಸೊ ಈ ರೀತಿಯ ಒಂದು ಸಮಸ್ಯೆ ಈಗ ಶುರುವಾಗಿರುವಂಥದ್ದು. ಸೊ ಕ್ಲಾಸ್ ಆಡಿಯನ್ಸ್ಗಳನ್ನ ಗಮನದಲ್ಲಿಟ್ಕೊಂಡು, ಫ್ಯಾಮಿಲಿ ಆಡಿಯನ್ಸ್ಗಳನ್ನ ಗಮನದಲ್ಲಿಟ್ಕೊಂಡು ಸ್ಟಾರ್ ನಟರು ಸಿನಿಮಾ ಮಾಡೋಕ್ಕೆ ಮುಂದಾಗ್ತಾರಾ ಅನ್ನೋ ಒಂದು ಪ್ರಶ್ನೆ ಅಂತೂ ಈಗ ತುಂಬಾ ಕಾಣ್ತಿದೆ. ಬಿಗ್ ಬಜೆಟ್ ಸಿನಿಮಾ, ಬಿಗ್ ರೆಮ್ಯುನರೇಷನ್ ಕಂಟೆಂಟ್ ಮಾತ್ರ ಯಾವ ರೀತಿ ಇರುತ್ತೆ ಅನ್ನೋದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇದರ ನಡುವೆ ಫ್ಯಾಮಿಲಿ ಆಡಿಯನ್ಸ್ನ ನೀವು ಇಗ್ನೋರ್ ಮಾಡಿದ್ರೆ OTTಗೆ ಹೋಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಲ್ವಾ. ಮಾತಿಗೆ ಮುಂಚೆ OTT ಅಂತ ಹೇಳೋರು ಫ್ಯಾಮಿಲಿ ಆಡಿಯನ್ಸ್ನು ಕೂಡ ಚಿತ್ರಮಂದಿರಕ್ಕೆ ಕರೆ ತರಬೇಕು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಎ ಸರ್ಟಿಫಿಕೇಟ್ ಸಿನಿಮಾ ಅನ್ನೋದನ್ನ ಬಿಟ್ಟು ಫ್ಯಾಮಿಲಿ ಎಲ್ಲ ಕೂತು ನೋಡುವಂತಹ ಸಿನಿಮಾವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಥಿಯೇಟರ್ಗೆ ಪ್ರೇಕ್ಷಕರು ಬರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.